ಇತ್ತೀಚೆಗೆ ಮೊನ್ನೆಲ್ಲ ಏನನ್ನಿಸ್ತು, ಅಡುಗೆ ಮಾಡಿ ಹೊಟ್ಟೆ ಸೀತಾ ಇದೆಯಾ ಕಂದ ಅಂತಂತ ಹೇಳ್ಬಿಟ್ಟು ಸ್ವಲ್ಪ ಅನ್ನನೂ ಆ ಬಾಣಲಿ ಲಾಸ್ಟಲ್ಲಿ ಕಲಿಸ್ಬಿಟ್ಟು ಕೈ ತುತ್ತಿಡೋರು. ಸಾಕನ್ಸ್ಬಿಡ್ತು. ಅದಕ್ಕೆ ನಾನ್ ವೆಜಿಟೇರಿಯನ್ನೇ ಬೇಡ ಅಂದ್ಬಿಟ್ಬಿಟ್ಟೆ. ಬೇಡ ಸಾಕು, ಏನು ದೇವ್ರು ಕೊಟ್ಟಿದ್ದಿದೆ, ಏನು ತಿನ್ಲಿಲ್ವಾ ದಿನ ತಿಂದ್ರು ಅದೇನೆ. ಯಾರನ್ನೆಲ್ಲ ಯಾಕ್ರಿ ಕೇಳ್ಕೊಂಡು ಒದ್ದಾಡಬೇಕು? ಬೇಕಾ ಹೋಟ್ಲಿಗೆ ಹೋಗ್ತೀವಿ ತಿಂತೀವಿ ಅಷ್ಟೇ. ಇನ್ನೊಬ್ಬ ತಾತಪ್ಪ ಅಲ್ಲೇ ಅದನ್ನೇ ಹೇಳಿದೆ ನಾನು ಹಿಂದೆ, ಅವ್ರು ಹೋಗಿ ತಿಂತಾ ಇದ್ರು ಪಾಪ, ಅವ್ರವ್ರ ಕಷ್ಟ ಹೇಳ್ಕೊಂಡ್ರು. ಅನ್ನಿಸ್ತು, ಜೋರಾಗಿ ಅನ್ನಿಸ್ಲಿಲ್ಲ, ಅಮ್ಮ ಗಟ್ಟಿಯಾಗಿರ್ತಾರೆ ಅನ್ನಿಸ್ತು. ಬಟ್ ಎಷ್ಟು ಒಂದು ಎದುರು ನೋಡಿದಿರ ಅವ್ರು ಹೋಗಿರೋದು ನನಗೆ ಬೇಗ ಅವರು ಆ ತಾತಪ್ಪನವ್ರು ಮಾತಾಡಿದ್ದೆ ನನ್ನ ತಲೆಗೆ ನಿಂತೋಯ್ತು. ಸರ್, ನೀವು ಹೇಳೋ ಒಂದು ಪ್ರತಿಯೊಂದು ಪದ ಒಂದಿರ್ಬೋದು, ಅದು ಹೇಳ್ತಾ ಇದ್ದೀರಾ, ನಿಮ್ಮ ಬ್ಲ್ಯಾಕಿಗೂ ಅರ್ಥ ಆಗ್ತಾ ಇದೆ. ನಾವು ಜಾಸ್ತಿ ನೋಡಿಲ್ಲ ಬ್ಲ್ಯಾಕಿನ ಕೆಳಗಡೆ ಬಂದಿರೋದು, ಜಾಸ್ತಿ ಇದೇ ಕೊಠಡಿನಲ್ಲಿ ಇರುವಂತದ್ದು ನಾವು ನೋಡಿದೀವಿ. ಹೇಗೆ ಊಟ ತಗೋತಾ ಇದ್ದಾನ, ಹೇಗೆ ತಗೊಂತಾನೆ ಈಗ ಹಾಕಿದೀವಿ ನೋಡ್ರಿ, ತಗೊಂತಾನೆ. ನಾನು ಜೊತೆಲೆ ಮಂಚದಲ್ಲೇ ಮಲಗಿಸ್ಕೊಂಡ್ಬಿಡ್ತೀನಿ, ಅವನ್ನ ಚೆನ್ನಾಗಿ ಇಟ್ಕೊಂಡಿದ್ದೀನಿ ನಾನು. ಅವರು ಒಂದು ಸ್ಪರ್ಶನ ತುಂಬಾ ಮಿಸ್ ಮಾಡ್ಕೋತಾ ಇದೆ ಅನ್ಸುತ್ತಲ್ವ ಸರ್? ಹೌದೌದು, ಮಿಸ್ ಆಗತ್ತೆ. ನಾನು ಹಿಂದೆ ಅಮ್ಮನ ಥರ ಬಂದು, ಈಗ ಅಮ್ಮ ಕುಂತ್ಕೊಂಡು ಅಮ್ಮನ ಜೊತೆಲಿರೋನು, ನಾನು ಕೆಲಸ ಮಾಡ್ತಿದ್ದೀನಿ, ನಾನು ಕೆಲಸನೂ ಮಾಡ್ಬೇಕು, ಅವನು ನೋಡಬೇಕು, ಅದು ಕಷ್ಟ ಆಗತ್ತೆ. ಯಾಕೆ ನಾನು ಕೆಲಸ ಮಾಡಬೇಕು ಅನ್ನುವಂಥದ್ದು ಅಂದರೆ, ತೋಟದಲ್ಲಿ ಅಮ್ಮನಿಗೊಂದು ಶಿಸ್ತು. ಈ ಲೈನ್ ಏನು ನಾವು ಹಾಕ್ತೀವಲ್ಲ, ಈಗ ಅಷ್ಟು ದೂರದಿಂದ ಅಷ್ಟು ದೂರಕ್ಕೆ ಒಂದು ಗಿಡ ಹಾಕ್ತಾರೆ, 2 ಗಿಡ ಮಧ್ಯೆ ಇನ್ನೇನು ಹಾಕ್ಬೋದು ಅಂತ ಯೋಚನೆ ಮಾಡ್ತಾರೆ. ಹಾಗೆ ಅವ್ರು ಸೃಷ್ಟಿ ಮಾಡುವಂಥದ್ದು. ಇದು 2 ಗಿಡ ಒಂದು ಜಾತಿದಾಯ್ತು ಅಂದರೆ ಮಧ್ಯದಲ್ಲಿ ಇನ್ನೊಂದು ವೆರೈಟಿ ಕೊಡಬೇಕು, ಅದಕ್ಕೆ ಆ ಕಾಂಬಿನೇಷನ್ ಏನು ಅಂತ ಅರೇಂಜ್ಮೆಂಟು ಅಷ್ಟು ತಿಳುವಳಿಕೆ ಅವ್ರಿಗೆ. ಸೊ ಅದು ನಾವು ಇವ್ರಿಗೆ ಯಾರಿಗೆ ಹೇಳಿದ್ರು ಬರಲ್ಲ. ಆಮೇಲೆ ನಡುವಂಥ ಶೈಲಿ ಅದೆಲ್ಲ ನಾನು ಒಂದು ದಿವಸ ನಿಧಾನವಾಗಿ ನಿಮಗೆ, ನೀವು ಯಾವ ರೀತಿ ತಗೊಳ್ಳಿ ಅಂದರೆ, ಅದನ್ನು ಹೇಗೆ ವ್ಯವಸಾಯ ಮಾಡೋದು, ಗಿಡ ಉಣೋದು ಹೇಗೆ, ಆಮೇಲೆ ಅದನ್ನು ಲೂಸ್ ಮಾಡಿಕೊಟ್ಟು ಅದಕ್ಕೆ ಗೊಬ್ಬರ ಹಾಕಿದ ಮೇಲೆ ತೊಗೊಂಬರೋದು ಹೇಗೆ, ಆಮೇಲೆ ಅದು ಔಷಧಿ ಹೊಡೆಯೋ ಶೈಲಿ ಹೇಗೆ. ಸುಮ್ಮನೆ ಒಂದು ನೀವು ಅದನ್ನು ಎಜುಕೇಷ್ನಲ್ ಇದಾಗ ಒಂದು ಸರಿ ಮಾಡಿ, ನಾನು ಖಂಡಿತ ತೋರಿಸ್ತೀನಿ, ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಅದು ಬರೀ ಮಾತಿನಲ್ಲಿ ಅದನ್ನು ನಾವು ಮುಗಿಸೋಕ್ಕಾಗಲ್ಲ, ಅಷ್ಟು ಸುಲಭನೂ ಅಲ್ಲ ಅದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.